Hello guys, welcome to my YouTube channel. ಫಸ್ಟ್ ಬ್ಲಾಗ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. कौन है ये लोग? कहाँ से आते हैं ये? ಸೊ ಬನ್ನಿ, ನನಗೆ ಯಾವ್ದೋ ಹೇರ್ ಫಾಲ್ ಆಗ್ತಿದೆ ಅಲ್ಲ, ಸೊ ಅದಕ್ಕೆ ಮಮ್ಮಿ ಹೇರ್ ಫಾಲ್ ಕಂಟ್ರೋಲ್ ಮಾಡಕ್ಕೆ ಹೇರ್ ಪ್ಯಾಕ್ ಮಾಡ್ತಿದ್ರ ಅಂತ. ಸೊ ಬನ್ನಿ ನೋಡೋಣ. ಇವರು ನಮ್ಮ ಚಿಕ್ಕಮ್ಮ. ಹಾಯ್ ಅನ್ನಿ ನಮ್ಮ ಫ್ರೆಂಡ್ಸಿಗೆ. ಇವರು ನನ್ನ ಅಮ್ಮ. ಓ, ಹೀರೆಕಾಯಿ ಜೊತೆ ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಹೇರ್ ಪ್ಯಾಕ್ ಎಲ್ಲ ತೊಗೊಂಡಿದ್ದ. ಅಲ್ಲವೇ ಇದೇ ಯಾವ ಎಲೆಮ್ಮ? ಅದು ಸೀಬೆಕಾಯಿ ಎಲೆ. ಇದೇನು ಕರಿಬೇವು. ಇದು ಬೇವಿನ ಸೊಪ್ಪು, ಅಲವೇರಾ, ರೋಸ್ ಪೆಟಲ್ಸು, ಸೀಬೆಕಾಯಿ ಎಲೆ, ಕರಿಬೇವು, ಆಮೇಲೆ ಇದು ದಾಸವಾಳ ಎಲೆ, ತುಳಸಿ, ದಾಸವಾಳ ಹೂವು, ಇದು ವಿಳ್ಯದೆಲೆ, ಆಮೇಲೆ ಇದು ರೋಸ್ಬೆರಿ. ಅಂದ್ರೆ ಇಲ್ಲಿ ನಮ್ಮ ಮನೇಲಿ ಗಿಡ ಹಾಕೊಂಡಿದ್ರೆ ನಾನು ಡೈರೆಕ್ಟ್ ಆಗಿ ರೋಸ್ ಗಿಡನ ತಗೊಳ್ತಾ ಇದ್ದೆ. ರೋಸ್ಬೆರಿ ಗಿಡನ ತಗೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು. ಬನ್ನಿ ಇದೆಲ್ಲ ಮಿಕ್ಸಿ ಮಾಡೋಣ. ನೀವು ಸಿಗುತ್ತೆ. ನೀವು ಸಾಂಬಾರ್ ಮಾಡ್ತಿದ್ದೀರಾ? ಹೂನಪ್ಪ ರಾಜ. ರಾಜಾಜಿ ಮಧ್ಯಾಹ್ನಕ್ಕೆ ಅನ್ನಕ್ಕೆ ಸಾಂಬಾರ್ ಮಾಡ್ತಿದ್ದೀನಿ. ಎಲ್ಲ ಹಡ್ಕೊಂಡು ಕುಂತು ಬಿಟ್ಟಿದ್ದೀರಾ? ಎಲ್ಲ ಎಲ್ಲ ಮಾಡ್ತಿದ್ದೀನಿ. ಸ್ವಲ್ಪ ಮಗ ಮಗನೇ ಹೇಳಿ. ಇದು ನಿಮಗೂ ಆಮೇಲೆ ನನಗೂ ಸೇರಿಸಿ. ನಿಮ್ಗೂ ಹೇರ್ ಫಾಲ್ ಆಗ್ತಿದೆ? ನನಗೆ ಹೇರ್ ಫಾಲ್ ಇಲ್ಲ, ಫ್ರೀಸ್ ಇದೆ ಹೇರ್, ತುಂಬಾ ಫ್ರೀಸ್ ಇದೆ. ಫ್ರೀಜಿ ಅಂದ್ರೆ ರಫ್ ಇದೆ. ಸರಿ ಗೈಸ್, ಹೇರ್ ಪ್ಯಾಕ್ ಆದ್ಮೇಲೆ ಸಿಗ್ತೀನಿ. ಬಾಯ್. 1 hour later. ಹೇರ್ ಪ್ಯಾಕ್ ಹಚ್ಕೊಂಡಿದ್ದೀನಿ ಗೈಸ್. ಇವಾಗ ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಿದ್ರೆ ಇದು ಸ್ಮೂತ್ ಆಗುತ್ತಂತ. ಆದ್ರೆ ಡ್ರೈ ಸ್ಟೈಲ್ಸ್ ಅಲ್ಲಿ ಹಚ್ಕೋಬೇಡಿ. ಇದು ಕೊಕೊನಟ್ ಆಯಿಲ್ ಹಚ್ಕೊಂಡ್ರೆ ಇದು ಸ್ಮೂತ್ ಆಗುತ್ತಂತೆ. ಸೊ ಸ್ವಲ್ಪ ಪಿಂಪಲ್ಸ್ ಬಗ್ಗೆ ಮಮ್ಮಿ ಕೇಳೋಣ ಬನ್ನಿ. ಪಿಂಪಲ್ಸ್ ಬಗ್ಗೆ ಹೇಳು. ಫೇಸ್ ಪಿಂಪಲ್ಸ್ ಆದ್ರೆ ಏನ್ ಮಾಡ್ಬೇಕು? ಫೇಸ್ ಪಿಂಪಲ್ಸ್ ಕಡಿಮೆ ಆಗ್ಬೇಕು, ಆಮೇಲೆ ಅದ್ರ ಕಲೆಗಳು ಕಡಿಮೆ ಆಗ್ಬೇಕು ಅಂತ ಅಂದ್ರೆ ಬನ್ನಿ. ಒಂದು ಊಟದಲ್ಲಿ ಅಂದ್ರೆ ನಾವು ಏನು ಜಾಸ್ತಿ ಆಯಿಲ್ ಫುಡ್ ತಿನ್ನೋ ಹಾಗಿಲ್ಲ. ಆಯಿಲ್ ಫುಡ್ ಕಂಟ್ರೋಲ್ ಮಾಡಬೇಕು. ಆಮೇಲೆ ಸ್ವೀಟ್ ಕಂಟ್ರೋಲ್ ಮಾಡಬೇಕು. ನೀರು ಜಾಸ್ತಿ ಕುಡಿಬೇಕು. ಇದ್ರೇನೆ ಬರ್ತಾರೆ ಇಮಿಡಿಯೇಟ್ಲಿ ಯಾವುದೂ ಪಿಂಪಲ್ಸ್ ಕಡಿಮೆ ಆಗಲ್ಲ. ಆಮೇಲೆ ಫೇಸ್ ವಾಶ್ ಫಂಕ್ಷನ್ ಕಂಪಲ್ಸರಿ ಮನೆಯಾಗಿದ್ದು ಹಾಕೋಬೇಕು. ಮನೆಯಾಗಿದ್ದು ಹೊರಗಡೆ ಹೋಗಿಲ್ಲ ಅನ್ನೋ ಹಾಗಿಲ್ಲ. ಮನೆಯಲ್ಲಿದ್ದು ಕೂಡ ನಮ್ಮ ಸೂರ್ಯನ ಕಿರಣದಿಂದ ನಮ್ಗೆ ಅದ್ ಬೆಳಕಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೋಸ್ಕರ ಅದು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳೇಬೇಕು. ಪಿಂಪಲ್ ಮಾರ್ಕ್ಸ್, ಆಕ್ನಿ ಫೇಸ್ ಎಲ್ಲ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಸೊ ನೋಡಿದ್ರಲ್ಲ ಗೈಸ್, ನಿಮಗೆ ಏನಾದ್ರು ಪಿಂಪಲ್ಸ್ ಅನ್ನೋದು ಇದ್ರೆ ನೀವು ಹಚ್ಕೊಳ್ಳಿ, ನೀವು ಫಾಲೋ ಮಾಡಿ. ಸೊ ಹಾಫ್ ಆನ್ ಅವರ್ ಬಿಟ್ಟಾದ್ಮೇಲೆ ಸ್ನಾನ ಮಾಡ್ಕೊಂಡು ಸಿಗ್ತೀನಿ. ಸೊ ಗೈಸ್, ಇವಾಗ ತಾನೇ ಕೆಲಸ ಮಾಡ್ಕೊಂಡ್ಬಂದೆ ನೋಡಿ ಹೇಗೆ ಸ್ಮೂತ್ ಆಗಿದೆ ಕೂದಲು. ನಿಮಗೂ ಏನಾದ್ರು ಡ್ಯಾಂಡ್ರಫ್ ಅನ್ನೋದು ಮತ್ತೆ ಹೇರ್ ಫಾಲ್ ಏನಾದ್ರು ಇದ್ರೆ ನೀವು ಇದನ್ನ ಟ್ರೈ ಮಾಡಿ ಮನೆಯಲ್ಲಿ, ನಿಮಗೂ ಕಂಟ್ರೋಲ್ ಆಗುತ್ತೆ. ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ ಗೈಸ್. ಮತ್ತೆ ಸಿಗುವ, ಬಾಯ್.